ಓಣಂ ಹಬ್ಬದ ಹಿನ್ನೆಲೆ ಇಂದು ಮತ್ತಿಕೆರೆಯ ಶ್ರೀ ವರಸಿದ್ಧಿ ವಿನಾಯಕ ದೇಗುಲದಲ್ಲಿ ಹೂವಿನ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಎಸ್ಪಿಎಂ ಕಲ್ಚರಲ್ ಅಸೋಸಿಯೇಷನ್ನಿಂದ ವಿಶೇಷವಾಗಿ ಈ ಹೂವಿನ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿ ವಿಶೇಷವಾಗಿ ಚಂದದ ರೀತಿಯಲ್ಲಿ ಹೂವಿನ ರಂಗೋಲಿಯನ್ನ ಬಿಡಿಸಿದ್ರು. ಒಂದಕ್ಕಿಂತ ಒಂದು ರಂಗೋಲಿ ಕಣ್ಣಿಗೆ ಹಬ್ಬದಂತಿತ್ತು. ಇನ್ನು 3 ಜನ ತೀರ್ಪುಗಾರರಿಂದ ವಿಜೇತರನ್ನ ಆರಿಸಲಾಯಿತು. ಗೆದ್ದವರಿಗೆ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ಜೊತೆ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಎಸ್ಪಿಎಂ ಅಸೋಸಿಯೇಷನ್ ಇಂದ ಮತ್ತಿಕೆರೆ ಎಸ್ಪಿಎಂ ಅಸೋಸಿಯೇಷನ್ ಇಂದ ಸುಮಾರು 2-3 ವರ್ಷಗಳಿಂದ ನಾವು ಈ ಫ್ಲವರ್ ಅರೇಂಜ್ಮೆಂಟ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಈ ವರ್ಷ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ನಮಗೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸುಮಾರು ಜನ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅನ್ನೋದನ್ನು ಒಂದು ಅಭಿಪ್ರಾಯ ಇದೆ. ಚೆನ್ನಾಗಿ ಕಾಣಿಸ್ಬರ್ತಾ ಇದೆ. ಎಲ್ಲ ಪಾರ್ಟಿಸಿಪೇಟ್ ತುಂಬ ಇದರಿಂದ ಮಾಡ್ತಾ ಇದ್ದಾರೆ, ತುಂಬ ಒಂದು ತನ್ಮತೆಯಿಂದ ಮಾಡ್ತಾ ಇದ್ದಾರೆ. ಅದು ಕಾಣಿಸ್ಬರ್ತಾ ಇದೆ. ಇನ್ನು ಮುಂದಿನ ದಿವಸಗಳು ಇನ್ನೂ ಚೆನ್ನಾಗಿ ಬರ್ತಾರೆ ಅನ್ನೋ ಅಭಿಪ್ರಾಯ ನಮ್ಮದಾಗಿರುತ್ತೆ. ನಾವು ಎಸ್ಪಿಎಂ ಅಸೋಸಿಯೇಷನ್ ಇಂದ ಮತ್ತಿಕೆರೆ ಎಸ್ಪಿಎಂ ಅಸೋಸಿಯೇಷನ್ ಇಲ್ಲಿ ಓಣಂಗೋಸ್ಕರ ಈ ರಂಗೋಲಿನ ಹಾಕಿದ್ದಾರೆ. ಇಲ್ಲಿ ಒಂದು 10ರಿಂದ 12 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ. ಅವ್ರದ್ದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಇಲ್ಲಿ ಮಾಡೋರು ಎಲ್ರಿಗೂ ಆಲ್ಮೋಸ್ಟ್ ಆರ್ಟಿಸ್ಟೇ ಅಂತ ಅಂದ್ಕೊಳ್ತೀನಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದವರು ಎಲ್ಲ ಆರ್ಟಿಸ್ಟ್ಗಳಿಗೆ ಎನ್ಕರೇಜ್ ಮಾಡಿದ್ದಾರೆ ಅಂತ ನಾನು ಕೇಳಿ ತುಂಬ ಖುಷಿ ಆಯಿತು. ಹಾಗಾಗಿ ನಾನೇ ಜಡ್ಜಾಗಿ ಬರಬೇಕು ಅಂತ ಸ್ವಂತ ಆಸೆಯಿಂದ ಬಂದಿದ್ದೀನಿ. ಇಲ್ಲಿ ಓಣಂಗೋಸ್ಕರ ಈ ರಂಗೋಲಿನ